ನಮಸ್ಕಾರ. ಆರ್ಯಭಟ ವೈಜ್ಞಾನಿಕ ಮುನ್ನಡೆ ಮತ್ತು ನಂತರದ ಹಿನ್ನಡೆ. ಸಾಮಾನ್ಯ ಶಕೆ 5ನೇ ಶತಮಾನದಲ್ಲಿದ್ದ ಭಾರತದ ಖ್ಯಾತ ಖಗೋಳ ವಿಜ್ಞಾನಿ ಆರ್ಯಭಟನಿಗೆ ಭೂಮಿ, ಸೂರ್ಯ, ಅಂತರಿಕ್ಷ ಕುರಿತಾಗಿ ಎಂಥ ಜ್ಞಾನ ಇತ್ತು, ಅದು ಆಧುನಿಕ ತಿಳುವಳಿಕೆಗಳಿಗೆ ಎಷ್ಟು ಹೊಂದಾಣಿಕೆ ಆಗ್ತೈತೆ ಅನ್ನೋದನ್ನು ನಾವು ನೋಡೋಣ. ಹಾಗೆಯೇ ನಂತರದ ಕಾಲದಲ್ಲಿ ಆರ್ಯಭಟನ ವೈಜ್ಞಾನಿಕ ಸಂಶೋಧನೆಗಳು ಏಕೆ ಮುಂದುವರಲಿಲ್ಲ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಪ್ರಾಚೀನ ಭಾರತೀಯ ಖಗೋಳ ವಿಜ್ಞಾನ ವೀಕ್ಷಣೆ, ಗಣಿತ ಮತ್ತು ಜ್ಯಾಮಿತಿಯ ಮೇಲೆ ಅವಲಂಬನೆಗೊಂಡಿರುತ್ತೆ. ಇವುಗಳನ್ನ ಬಳಸಿಕೊಂಡು ಆರ್ಯಭಟ ಹಲವಾರು ಹೊಸ ನೋಟಗಳನ್ನು ನೀಡ್ತಾನೆ. ಆರ್ಯಭಟ ತನ್ನ ಪ್ರಸಿದ್ಧ ಗ್ರಂಥ ಆರ್ಯಭಟೀಯದಲ್ಲಿ ಸೂರ್ಯನ ಗಾತ್ರ, ಅದರ ಸ್ವರೂಪ ಮತ್ತು ಪರಿಣಾಮಗಳ ಬಗ್ಗೆ ಆಗಿನ ಕಾಲಕ್ಕೆ ಅತ್ಯಂತ ಪ್ರಗತಿಪರವಾದಂಥ ಮಾಹಿತಿಯನ್ನು ನೀಡಿದ್ದಾನೆ. ಅಂದಿನ ಕಾಲದ ಮಿತಿಗಳ ನಡುವೆ ಕೂಡ ಆತ ಗಣಿತದ ಆಧಾರದ ಮೇಲೆ ನೀಡಿದ ಲೆಕ್ಕಾಚಾರಗಳು ಇಂದಿನ ಆಧುನಿಕ ವಿಜ್ಞಾನದ ಲೆಕ್ಕಾಚಾರಗಳಿಗೆ ಸಾಕಷ್ಟು ಹತ್ತಿರವಾಗಿದ್ದಾವೆ. ಆರ್ಯಭಟ ಸೂರ್ಯ ಮತ್ತು ಚಂದ್ರರ ವ್ಯಾಸವನ್ನು ಅಂದರೆ ಡಯಾಮೀಟರ್ನ ಅಳೆಯೋದಕ್ಕೆ ಗಣಿತದ ಸೂತ್ರಗಳನ್ನ ಬಳಸ್ಕೊಂಡಿರ್ತಾನೆ. ಆರ್ಯಭಟೀಯದ ಕಾಲಕ್ರಿಯಾ ವಿಭಾಗದಲ್ಲಿ ಆತ ಸೂರ್ಯನ ವ್ಯಾಸವನ್ನು ಸುಮಾರು 4440 ಯೋಜನೆಗಳು ಅಂತ ಉಲ್ಲೇಖ ಮಾಡಿದ್ದಾನೆ. ಯೋಜನೆಗಳ ಅಳತೆಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಭೂಮಿಗೆ ಹೋಲಿಸಿದರೆ ಸೂರ್ಯನು ಎಷ್ಟು ಪಟ್ಟು ದೊಡ್ಡವನು ಅಂತಕ್ಕಂಥ ಆತನ ಅನುಪಾತ, ಅಂದರೆ ಸೂರ್ಯ ಮತ್ತು ಸೂರ್ಯನಿಗೆ ಭೂಮಿಗೆ ಹೋಲಿಸಿದಂತೆ ಸೂರ್ಯ ಎಷ್ಟು ದೊಡ್ಡದಂತಕ್ಕಂಥ ಅನುಪಾತ ಬಹಳ ಗಮನಾರ್ಹವಾಗಿ ಇರೋದನ್ನು ನಾವು ಗಮನಿಸಬಹುದು. ಇದನ್ನು ಆರ್ಯಭಟೀಯದ ಗೀತಿಕಾ ಪಾದದ 7ನೇ ಶ್ಲೋಕ ಬಹಳ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಿಕೊಡುತ್ತೆ. ಆರ್ಯಭಟ ಸೂರ್ಯನ ಒಂದು ಸ್ವಯಂ ಪ್ರಕಾಶಿತ ಕಾಯ ಅಂತ ಗುರುತಿಸಿದ್ದು ಬಹಳ ಅತ್ಯಂತ ಗಮನಾರ್ಹವಾದ ಸಂಗತಿ ಅಂತ ನಾವು ಹೇಳ್ಬೋದು. ಸೂರ್ಯ ತನ್ನದೇ ಆದ ಬೆಳಕನ್ನು ಹೊಂದಿದ್ದಾನೆ, ಆದರೆ ಚಂದ್ರ ಮತ್ತು ಗ್ರಹಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸೋದ್ರಿಂದ ಹೊಳಿತೇವೆ ಅಂತ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ. ಆಧುನಿಕ ವಿಜ್ಞಾನಕ್ಕೆ ಗೊತ್ತಿರುವಂತೆ ಆರ್ಯಭಟನಿಗೆ ಸೂರ್ಯನ ರಾಸಾಯನಿಕ ಸಂಯೋಜನೆ ತಿಳಿದೇ ಇದ್ರೂ ಕೂಡ ಅದು ಪ್ರಕಾಶಮಯ ಮತ್ತು ಅಗ್ನಿ ಸಮಾನ ಖಗೋಳಕಾಯ ಮತ್ತು ಭೂಮಿಗೆ ಬೆಳಕು ಮತ್ತು ತಾಪದ ಮೂಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಸೂರ್ಯ ಮತ್ತು ಭೂಮಿ ಎರಡು ಗೋಳಾಕಾರದಲ್ಲಿವೆ ಅಂತ ಆತ ಪ್ರತಿಪಾದನೆಯನ್ನ ಮಾಡ್ತಾನೆ. ಭೂಗೋಳ ಸರ್ವತೋ ವೃತ್ತ, ಅಂದರೆ ಭೂಮಿಯು ಎಲ್ಲ ಕಡೆಗಳಿಂದ ದುಂಡಿಗಿದೆ ಮತ್ತು ಸೂರ್ಯನ ಬೆಳಕಿನ ಪ್ರತಿಫಲದ ಬಗ್ಗೆ ಆತ ಆರ್ಯಭಟೀಯದ ಗೋಳಪಾದ ಶ್ಲೋಕ 5ರಲ್ಲಿ ನಮಗೆ ಸ್ಪಷ್ಟವಾಗಿ ವಿವರಣೆಗಳನ್ನ ಕೊಡ್ತಾನೆ. ಸೂರ್ಯ ಮತ್ತು ಗ್ರಹಗಳನ್ನು ಕುರಿತಾಗಿ ಆರ್ಯಭಟ ನೀಡಿದ್ದಂಥ ವೈಜ್ಞಾನಿಕ ವಿವರಣೆ ಬಹಳ ಕ್ರಾಂತಿಕಾರಿಯಾದಂಥದ್ದು. ಆರ್ಯಭಟೀಯ ಗೋಳಪಾದ ಶ್ಲೋಕ 3ರಲ್ಲಿ ಇದಕ್ಕೆ ನಮಗೆ ಪುರಾವೆಗಳು ಸಿಗ್ತವೆ. ಆ ಕಾಲದಲ್ಲಿ ರಾಹು ಕೇತುಗಳು ಸೂರ್ಯನ ನುಗ್ತವೆ ಅಂತ ನಂಬಿಕೆ ಇರುತ್ತೆ. ಆದರೆ ಆರ್ಯಭಟ ಆ ಎಲ್ಲ ನಂಬಿಕೆಗಳನ್ನ ತಿಳಿ ಹಾಕಿ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಮತ್ತು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಸಂಭವಿಸ್ತವೆ ಅಂತ ಗಣಿತದ ಮೂಲಕ ಸಾಬೀತುಪಡಿಸ್ತಾನೆ. ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತೋದ್ರಿಂದ ದಿನ ಮತ್ತು ರಾತ್ರಿಗಳು ಉಂಟಾಗ್ತವೆ ಮತ್ತು ಸೂರ್ಯ ಸ್ಥಿರವಾಗಿದೆ ಎನ್ನುವ ಸುಳಿವನ್ನು ಕೂಡ ಆತ ನೀಡ್ತಾನೆ. ಆರ್ಯಭಟ ಪೂರ್ಣ ಪ್ರಮಾಣದ ಸೂರ್ಯ ಕೇಂದ್ರಿತ ಮಾದರಿಯನ್ನ ನೀಡದೇ ಇದ್ರೂ ಕೂಡ ಭೂಮಿ ಚಲಿಸ್ತಾ ಇದೆ ಅಂತಕ್ಕಂಥ ಆತನ ವಾದ ಸೂರ್ಯನ ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಡಿಪಾಯ ಆಗುತ್ತೆ. ನಕ್ಷತ್ರಗಳು ಅಂದರೆ ತಾರೆಗಳು ಸ್ಥಿರವಾಗಿದ್ದಾವೆ, ಭೂಮಿಯ ಚಲನೆಯಿಂದ ಅವು ಚಲಿಸುವಂತೆ ಕಾಣ್ತೇವೆ ಅನ್ನೋ ವಿವರಣೆ ಬಹಳ ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ಸತ್ಯ ಆಗಿದೆ. ಯಾವುದೇ ಆಧುನಿಕ ಉಪಕರಣಗಳು ಇಲ್ಲದೆ ಆರ್ಯಭಟ ಕೇವಲ ಗಣಿತ ಮತ್ತು ನೆರಳಿನ ವೀಕ್ಷಣೆ ಮೂಲಕ ಭೂಮಿಯ ಸೂತ್ರಳತೆಯನ್ನು ಅಳೆದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ಈ ಲೆಕ್ಕಾಚಾರ ಇಂದಿನ ಆಧುನಿಕ ಅಳತೆಗಳಿಗೆ 99% ನಿಖರವಾಗಿ ಹೊಂದಾಣಿಕೆ ಆಗುತ್ತೆ. ಆರ್ಯಭಟ ತನ್ನ ಲೆಕ್ಕಾಚಾರಕ್ಕೆ ಯೋಜನಾ ಅಂತಕ್ಕಂಥ ಒಂದು ಏಕಮಾನವನ ಯೂನಿಟ್ನ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಪ್ರಕಾರ ಭೂಮಿಯ ವ್ಯಾಸ ಅಂದರೆ ಡಯಾಮೀಟರ್ 1050 ಯೋಜನೆಗಳು. ಆರ್ಯಭಟ ಪರಿಗಣಿಸಿದ ಒಂದು ಯೋಜನೆ ಸರಿಸುಮಾರು 12.1 ಕಿಲೋಮೀಟರ್ಗಳಿಗೆ ಸಮನಾಗಿತ್ತು. ಇದರ ಪ್ರಕಾರ ಭೂಮಿಯ ವ್ಯಾಸ 12,705 ಕಿಲೋಮೀಟರ್. ಆಧುನಿಕ ವಿಜ್ಞಾನದ ಪ್ರಕಾರ ಭೂಮಿಯ ಸರಾಸರಿ ವ್ಯಾಸ 12,742 ಕಿಲೋಮೀಟರ್. ಭೂಮಿಯ ಪರಿಧಿ ಅಥವಾ ಸುತ್ತಳತೆಯನ್ನು ಕಂಡುಹಿಡಿದಕ್ಕೆ ಆರ್ಯಭಟ ವ್ಯಾಸವನ್ನು ಪೈ ಮೌಲ್ಯದಿಂದ ಗುಣಿಸ್ತಾನೆ. ಇದಕ್ಕಾಗಿ ಪೈ ನಿರ್ಧಾರ ಮಾಡಿದಂಥ ಶ್ಲೋಕದಲ್ಲಿ 4ಕ್ಕೆ 100 ಸೇರಿಸಿ 8ರಿಂದ ಗುಣಿಸಿ ನಂತರ 62,000 ಸೇರಿಸಿ ಇದು 20,000 ವ್ಯಾಸವಿರುವ ವೃತ್ತದ ಅಂದಾಜು ಪರಿಧಿಯಾಗುತ್ತೆ ಅಂತ ಆತ ಹೇಳ್ತಾನೆ. ಇದನ್ನು ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿದಾಗ ಇದು ಸುಮಾರು 39,913 ಕಿಲೋಮೀಟರ್ ಆಗ್ತದೆ. ಇಂದಿನ ಅಧಿಕೃತ ವೈಜ್ಞಾನಿಕ ಅಳತೆ 40,075 ಕಿಲೋಮೀಟರ್. ಅಂದರೆ ಆರ್ಯಭಟನ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಕೇವಲ 0.4 ಮಾತ್ರ. ಭೂಮಿಯ ವ್ಯಾಸವನ್ನು ಅಳೆಯೋದಕ್ಕೆ ಆರ್ಯಭಟ 2 ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಸೂರ್ಯನ ನೆರಳು ಬೀಳ್ತಕ್ಕಂಥ ಕೋನವನ್ನು ಗಮನಿಸ್ತಾನೆ ಮತ್ತು ಪರಿಗಣಿಸ್ತಾನೆ. ಭೂಮಿ ಗೋಳಾಕಾರದಲ್ಲಿದೆ ಅಂತ ಆತ ಬಲವಾಗಿ ನಂಬಿದ್ರಿಂದ ಈ ಕೋನಗಳ ವ್ಯತ್ಯಾಸವನ್ನು ಬಳಸಿ
ಇಡೀ ಭೂಮಿಯ ವಕ್ರತೆ ಏನಾದರೂ ಕರ್ವೇಚರ್ನ ಲೆಕ್ಕ ಹಾಕೋದಕ್ಕೆ ಆತನಿಗೆ ಸಾಧ್ಯ ಆಗುತ್ತೆ. ಪಾಶ್ಚಿಮಾತ್ಯರಲ್ಲಿ ಎರಾಟೋಸ್ತೋನಿಸ್ ಇದೇ ರೀತಿಯ ಪ್ರಯತ್ನವನ್ನು ಮಾಡಿರ್ತಾನಾದ್ರೂ ಕೂಡ ಆರ್ಯಭಟ ನೀಡಿದಷ್ಟ ಪೈ ಮೌಲ್ಯವನ್ನು ಆತ ಕರಾರವಾಕಿ ಕೊಡೋದಕ್ಕೆ ಆಗೋದಿಲ್ಲ. ಖಗೋಳ ವಿಜ್ಞಾನದಲ್ಲಿ ಕ್ರಾಂತಿಕಾರಿಕ ತಿರುವುಗಳನ್ನ ಆರ್ಯಭಟ ತಂದರೂ ಕೂಡ ಅದು ಭಾರತದಲ್ಲಿ ಮುಂದುವರಿಯೋದಿಲ್ಲ. ಆರ್ಯಭಟನ ನಂತರ ಒಂದು ಶತಮಾನದ ಬಳಿಕ ಬಂದಂಥ ಬ್ರಹ್ಮಗುಪ್ತ ಭೂಮಿ ಸೂರ್ಯನ ಸುತ್ತ ಇದನ್ನುವ ಹೇಳಿಕೆಯನ್ನು ಪರೀಕ್ಷೆ ಮಾಡೋದ್ರ ಬದಲು ಇದು ಶ್ರುತಿ ಮತ್ತು ಸ್ಮೃತಿಗಳಿಗೆ ವಿರುದ್ಧವಾಗಿದೆ, ಭೂಮಿ ಎಲ್ಲಿಂದ ಯಾವ ಪಥದಲ್ಲಿ ಚಲಿಸ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆಯೇ 6ನೇ ಶತಮಾನದಲ್ಲಿ ಇದ್ದಂಥ ವರಾಹ ಮೀರ ತನ್ನ ಎಲ್ಲ ಬೌದ್ಧಿಕ ಶ್ರೇಷ್ಠತೆಯನ್ನು ಮೀರಿ ಭೂಮಿ ಚಲಿಸಿದ್ದೇ ಆದರೆ ಪಕ್ಷಿಗಳು ಸಾಯಂಕಾಲ ತಮ್ಮ ಗೂಡಿಗೆ ಮರಳೋದು ಸಾಧ್ಯ ಇಲ್ಲ ಅಂತ ವಾದಿಸ್ತಾನೆ. 8ನೇ ಶತಮಾನದಲ್ಲಿದ್ದಂಥ ಲಲ್ಲಾಚಾರ್ಯ ಭೂಮಿ ಚಲಿಸ್ತಾ ಇದೆ ಅಂದರೆ ನಮಗೆ ತಿಳಿಯದಂತೆ ಚಲಿಸ್ತಾ ಇರಬೇಕು, ಅದು ಅಂದರೆ ಅದು ಎಷ್ಟು ನಿಧನ ಆಗಿರ್ಬೇಕು ಅಂತೇಳಿ ಕುಹಕ ಮಾಡಿ ಆರ್ಯಭಟನನ್ನು ಅಣಕಿಸ್ತಾನೆ. ಭಾಸ್ಕರಾಚಾರ್ಯನಂತಹ ಮಹಾ ಮೇಧಾವಿ ಕೂಡ ಭೂಮಿ ಅಚಲ ಅಂತ ಭಾವಿಸಿರ್ತಾನೆ. 10ನೇ ಶತಮಾನದಲ್ಲಿ ಆರ್ಯಭಟನ ಹೆಸರಿನಲ್ಲಿ ಒಂದು ಕೊಟ್ಟಿ ಗ್ರಂಥ ಸೃಷ್ಟಿಯಾಗಿ ಅದರಲ್ಲಿ ಆರ್ಯಭಟ ಭೂಮಿ ಅಚಲ ಅಂತ ಹೇಳಿದ್ದೇನೆ ಅಂತ ತಿಳಿಸಲಾಗುತ್ತೆ. ಇದರಿಂದ ಜಗತ್ತಿಗೆ ಕೊಪರ್ನಿಕಸ್ಗಿಂತ 800 ಅಂದರೆ ಅಂದಾಜು 900 ವರ್ಷ ಮೊದಲು ಸೂರ್ಯ ಕೇಂದ್ರಿತವಾದವನ್ನ ಕೊಟ್ಟ ಕೀರ್ತಿಯನ್ನು ಭಾರತ ಕಳ್ಕೊಳ್ಬೇಕಾಗುತ್ತೆ. ಆರ್ಯಭಟನನ್ನ ಕುರಿತಾಗಿ ಆಸಕ್ತಿ ಇರೋರು ಆರ್ಯಭಟ ಭಾರತದ ಹೆಮ್ಮೆ ಮತ್ತು ವಿಷಾದ ಮತ್ತು ಭಾರತದಲ್ಲಿ ವೈಜ್ಞಾನಿಕ ಕ್ರಾಂತಿಗಳು ಏಕೆ ಜರುಗಲಿಲ್ಲ ಅನ್ನುವ ನಮ್ಮ ವಿಡಿಯೋಗಳನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಕೊಪರ್ನಿಕ್ ಮತ್ತು ಗೆಲಿಲಿಯೋ ಮಂಡಿಸಿದ್ದ ಸೂರ್ಯ ಕೇಂದ್ರಿತವಾದ ಹೇಗೆ ಗುಣ ಮತ್ತು ಪ್ರಮಾಣದಲ್ಲಿ ಗಣಿತೀಯವಾಗಿತ್ತು ಮತ್ತು ಆರ್ಯಭಟನಿಗಿಂತ ಉತ್ತಮವಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.